ಈ ಹಿಂದಿನ ಒಂದು ಭಾಗದಲ್ಲಿ ರಾಮ ಲಕ್ಷ್ಮಣರಿಬ್ಬರು ಇಂದ್ರಜಿತ್ತನ ನಾಗಪಾಶದಿಂದ ಮೂರ್ಛಿತರಾಗಿ ಬಿದ್ದಾಗ ಸೀತೆಗೆ ಆ ಸಮಾಚಾರವನ್ನು ರಾವಣ ತಿಳಿಸುವಂಥ ವ್ಯವಸ್ಥೆ ಮಾಡಿದ. ಅವರಿಬ್ಬರು ಸತ್ತು ಹೋಗಿದ್ದಾರೆ, ನಿನಗಿನ್ನ ಬೇರೆ ಗತಿ ಇಲ್ಲ, ನೀನು ನನ್ನನ್ನೇ ಒರೆಸಬೇಕು ಅಂತ ಅವಳಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟ. ಪುಷ್ಪಕ ವಿಮಾನದಲ್ಲಿ ಅವಳನ್ನು ಕೂಡಿಸಿಕೊಂಡು ಯುದ್ಧ ಭೂಮಿಗೆ ಅವಳನ್ನು ಕರ್ಕೊಂಡು ಹೋಗಿ ರಾಮ ಲಕ್ಷ್ಮಣರಿಬ್ಬರು ಸತ್ತು ಹೋಗಿರೋದನ್ನು ತೋರಿಸುವಂಥ ವ್ಯವಸ್ಥೆಯನ್ನು ಕೂಡ ರಾವಣ ಮಾಡಿದ. ಆಗ ಅವಳು ಆಕ್ರಂದನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು, ಸಂಕಟಪಟ್ಟಳು. ತ್ರಿಜಟ ಅನ್ನುವಂಥ ಅವಳ ಹಿತೈಷಿಣಿಯಾದ ರಾಕ್ಷಸಿ ಅವಳಿಗೆ ಸಮಾಧಾನ ಮಾಡಿದ್ಲು ಅನ್ನೋದನ್ನು ನಾವು ಶ್ರವಣ ಮಾಡಿದ್ವಿ. ಅಲ್ಲಿ ಒಂದು ಪ್ರಸಂಗ ಬಂದಿತ್ತು. ರಾಮ ಲಕ್ಷ್ಮಣರಿಬ್ಬರು ಒಂದು ವೇಳೆ ಈಗ ಸತ್ತು ಹೋಗಿದ್ದರೆ ನಿನಗೆ ಈ ಪುಷ್ಪಕ ವಿಮಾನವನ್ನು ಏರ್ಲಿಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ನೀನು ಈ ಪುಷ್ಪಕ ವಿಮಾನವನ್ನು ಏರಿದ್ದಿ ಅಂತಂದ್ರೆ, ಯಾಕಂದ್ರೆ ಇದು ದಿವ್ಯ ವಿಮಾನ, ದಿವ್ಯವಾದಂತಹ ಈ ವಿಮಾನವನ್ನು ನೀನು ಏರಿದ್ದಿ ಅಂತಾದ್ರೆ ಏರುವ ಅವಕಾಶ, ಏರುವಂಥ ಒಂದು ಸೌಭಾಗ್ಯವನ್ನು ಪ್ರಾಪ್ತ ಆಗಿದೆ ಅಂತಂದ್ರೆ ರಾಮ ಲಕ್ಷ್ಮಣರು ಮೃತರಾಗಿಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಬಂದಿತ್ತು. ಅಷ್ಟೇ ವಾಲ್ಮೀಕಿ ರಾಮಾಯಣದಲ್ಲಿ ಅಷ್ಟೇ ಮಾತು ಬಂದಿತ್ತು. ಅದನ್ನು ವ್ಯಾಖ್ಯಾನಕಾರರು ಸುಮಂಗಲಿ ಅಲ್ಲದೇ ಇದ್ದವರಿಗೆ ಆ ಪುಷ್ಪಕ ವಿಮಾನವನ್ನು ಏರ್ಲಿಕ್ಕೆ ಅವಕಾಶ ಆಗೋದಿಲ್ಲ ಅಂತ ಒಂದು ಟಿಪ್ಪಣಿಯಲ್ಲಿ ಸೇರಿಸಿದ್ರು. ಹಾಗೆ ಹೇಳಿದ್ದೆ. ಅದನ್ನು ಆಮೇಲೆ ಮತ್ತೊಮ್ಮೆ ವಿಮರ್ಶೆ ಮಾಡಿ ನೋಡಿದಾಗ ಸುಮಂಗಲಿ ಅಲ್ಲದೇ ಇದ್ದವರಿಗೆ ಪುಷ್ಪಕ ವಿಮಾನವನ್ನು ಏರ್ಲಿಕ್ಕೆ ಬರೋದಿಲ್ಲ ಅಂತ ಅರ್ಥ ಮಾಡಿ, ಸೀತೆ ರಾಮನನ್ನು ಕಳ್ಕೊಂಡ ಮೇಲೆ ಆಕೆ ಸುಮಂಗಲಿಯಾಗಿ ಉಳಿಯಲಾರಳು, ಹಾಗಾಗಿ ಆಕೆಗೆ ಪುಷ್ಪಕ ವಿಮಾನ ಏರ್ಲಿಕ್ಕೆ ಬರೋದಿಲ್ಲ ಅಂತ ಅರ್ಥ ಮಾಡೋದು ಅಷ್ಟು ಉಚಿತವಾಗಿ ಕಾಣಿಸೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ರಾಮ ಲಕ್ಷ್ಮಣರನ್ನು ಆಕೆ ಕಳ್ಕೊಂಡಿದ್ರೆ ಆಕೆಗೆ ಆ ಮೃತಾಶೌಚ ಏನು ಬಂದಿರ್ತದಲ್ಲ, ಮೃತಾಶೌಚ ಬಂದಾಗ ದೇವಾಲಯಕ್ಕೆ ಸಮಾನವಾದದ್ದು ಅತ್ಯಂತ ಪವಿತ್ರವಾದಂತಹ ಪುಷ್ಪಕ ವಿಮಾನವನ್ನು ಅವಳಿಗೆ ಏರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಅರ್ಥ ಮಾಡೋದು ಅಷ್ಟು ಉಚಿತವಾಗಿ ಕಾಣಿಸ್ತದೆ. ಅದೇನೋ ವ್ಯಾಖ್ಯಾನಕಾರರು ಆ ಥರ ಅಲ್ಲಿ ಅರ್ಥ ಮಾಡಿದ್ರು, ಅದನ್ನು ಪ್ರಾಮಾಣಿಕವಾಗಿ ನಾನು ಕೂಡ ಹಾಗೆ ಇದ್ದಕ್ಕಿದ್ದಂತ ಹೇಳಿಬಿಟ್ಟೆ. ಶಾಸ್ತ್ರದ ದೃಷ್ಟಿಕೋನ, ಪರಂಪರೆಯ ದೃಷ್ಟಿಕೋನದಂತೆ ಗಂಡನನ್ನು ಕಳ್ಕೊಂಡವಳು ಕೇಶವನ್ನೆಲ್ಲ ಮುಂಡನೆ ಮಾಡಿ ಇರಬೇಕಾದ್ದು ಅದು ಪದ್ಧತಿ. ಹಾಗಿಲ್ಲದೆ ಇದ್ದವಳು ಕೇಶಾದಿಗಳನ್ನು ಮುಂಡನ ಮಾಡ್ಕೊಳ್ಳದೆ ಸಕೇಶಿಯಾಗಿರುವಂಥ ಒಬ್ಬ ಸ್ತ್ರೀ ಅಂಥ ದಿವ್ಯವಾದಂಥ ವಿಮಾನವನ್ನು ಏರ್ಲಿಕ್ಕೆ ಹೋದರೆ ಅದು ತಪ್ಪಿರಬಹುದು. ಅದಲ್ಲದೆ ಸಾಮಾನ್ಯವಾಗಿ ಸುಮಂಗಲಿನೇ ಅಲ್ಲದೇ ಇರುವಂಥ ಯಾವ ಸ್ತ್ರೀನೂ ಕೂಡ ಪುಷ್ಪಕ ವಿಮಾನವನ್ನು ಏರಬಾರದು, ಪುಷ್ಪಕ ವಿಮಾನವನ್ನು ಏರ್ಲಿಕ್ಕೆ ಅವಕಾಶ ಇಲ್ಲ ಅಂತ ವ್ಯಾಖ್ಯಾನ ಮಾಡೋದು ಅಷ್ಟೇನು ನನಗೆ ಸರಿಯಾಗಿ ಕಾಣೋದಿಲ್ಲ. ಯಾವ್ಯಾವ ಥರದಿದ್ದವ್ರು ಇದ್ರೋ ಅದೆಲ್ಲ ಹೇಳಲಿಕ್ಕೆ ಬರೋದಿಲ್ಲ, ನಮ್ಗೆ ಗೊತ್ತಿಲ್ಲದೆ ಇರೋದು. ಅಲ್ಲಿ ಏನು ಅಂತ ಮಾಹಿತಿ ಬಂದಿಲ್ಲ, ಆದ್ರೆ ಇದ್ದಿರ್ಬೋದು ಎಷ್ಟೋ ಜನ. 300 ಅಂತಸ್ತಿನ ವಿಮಾನ ಅದು, ಅಂಥದ್ರಲ್ಲಿ ಯಾರ್ಯಾರೋ ಬೇರೆ ಬೇರೆ ಥರದವ್ರು ಇದ್ದಿರ್ಬೋದು, ಅವರೆಲ್ಲ ಇದ್ದಿರ್ಬೋದಲ್ಲ. ಹಾಗಾಗಿ ಸುಮಂಗಲಿ ಅಲ್ಲದೇ ಇದ್ದವರಿಗೆಲ್ಲ ಪುಷ್ಪಕ ವಿಮಾನವನ್ನು ಏರ್ಲಿಕ್ಕೆ ಸಾಧ್ಯವಿಲ್ಲ, ಅವಕಾಶ ಇಲ್ಲ ಅಂತ ಸಾರಾಸಗಟಾಗಿ ಅರ್ಥ ಮಾಡೋದ್ರ ಬದಲಾಗಿ ರಾಮ ಲಕ್ಷ್ಮಣರಿಬ್ಬರನ್ನು ಆಕೆ ಕಳ್ಕೊಂಡಾಗ ಅವಳಿಗೇನು ಮೃತಾಶೌಚ ಬಂದಿರ್ತದಲ್ಲ, ಆ ಮೃತಾಶೌಚದ ಸಂದರ್ಭದಲ್ಲಿ ದೇವಾಲಯಗಳಿಗಂತೂ ಹೋಗೋ ಸಂದರ್ಭ ಇಲ್ಲ, ಅದು ನಮಗೆಲ್ಲರಿಗೂ ಗೊತ್ತಿದ್ದಿದೆ. ಅಷ್ಟು ದೇವಾಲಯದಷ್ಟು ಪವಿತ್ರವಾದಂಥ ಆ ವಿಮಾನವನ್ನು ಆ ಮೃತಾಶೌಚದ ಸಂದರ್ಭದಲ್ಲಿ ಏರ್ಲಿಕ್ಕೆ ನಿನಗೆ ಸಾಧ್ಯ ಆಗ್ತಿರ್ಲಿಲ್ಲ, ನೀನೊಂದು ಅವರಿಬ್ಬರನ್ನು ಕಳ್ಕೊಂಡಿದ್ರೆ. ಆದರೆ ನೀನು ಏರಿದ್ದಿ, ಆ ಪುಷ್ಪಕ ವಿಮಾನದಲ್ಲಿ ಏರಿ ಸಂಚಾರ ಮಾಡ್ತಿದ್ದಿ ಅಂದ ಮೇಲೆ ನಿನಗಿನ್ನೂ ಮೃತಾಶೌಚ ಬಂದಿಲ್ಲ, ಅದರ ಅರ್ಥ ರಾಮ ಲಕ್ಷ್ಮಣರಿಬ್ಬರು ಮೃತರಾಗಿಲ್ಲ ಅನ್ನೋದನ್ನು ತ್ರಿಜಟ ಅವಳಿಗೆ ಪರೋಕ್ಷವಾಗಿ ತಿಳಿಸಿದ್ಲು ಅಂತ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಉಚಿತ ಅಂತ ಕಾಣಿಸ್ತದೆ ನನಗೆ.